Hello everyone, I'm Dr. Nireksha Shetty, radiologist and fetal medicine consultant. ನಾನು ಇಂದಿನ ಸಂಚಿಕೆ ಈ ಟಾಕ್ ಅನ್ನು ಮುಖ್ಯವಾಗಿ 2 ಪಾರ್ಟ್ಸ್ ಅಲ್ಲಿ ಮಾತಾಡ್ತಿದ್ದೀನಿ. ಫಸ್ಟ್ ಪಾರ್ಟ್ ಅಲ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್, ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ, ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಸ್ಕ್ಯಾನಿಂಗಿಗೆ ಬರ್ತಾ ಪ್ರತಿ ತಾಯಿಯು ಕೆಲವು ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿಯಾಗಿ ನಮ್ಮ ಸ್ಕ್ಯಾನಿಂಗ್ಗೆ ತರಬೇಕಾಗುತ್ತೆ. ಅದು ಏನೇನಿದೆ, ಅದರ ಪ್ರೀ ರಿಕ್ವಿಸಿಟ್ಸ್ ಏನು ಅಂತ ಒಂದು ಪಾರ್ಟಲ್ಲಿ ಮಾತಾಡೋಣ. ಇನ್ನೊಂದು, ನಮ್ಮ ಇಡೀ ಪ್ರೆಗ್ನೆನ್ಸಿಯನ್ನು 3 ತ್ರೈಮಾಸಿಕಗಳಾಗಿ ಡಿವೈಡ್ ಮಾಡಲಾಗುತ್ತದೆ, 3 ಟ್ರೈಮಿಸ್ಟರ್ಸ್. ಸೊ ಅದರಲ್ಲಿ ಫಸ್ಟ್ ಟ್ರೈಮಿಸ್ಟರ್, ಮೊದಲನೇ ತ್ರೈಮಾಸಿಕ ಸ್ಕ್ಯಾನ್ ಅನ್ನು ಏನಕ್ಕೆ ಮಾಡ್ತೀವಿ, ಅದರ ಇಂಪಾರ್ಟೆನ್ಸ್ ಏನು, ನಮಗೆ ಏನೆಲ್ಲ ಸ್ಕ್ಯಾನಿಂಗ್ ಅಲ್ಲಿ ಕಾಣುತ್ತೆ ಅನ್ನೋದ್ರ ಬಗ್ಗೆ ಸೆಕೆಂಡ್ ಪಾರ್ಟಲ್ಲಿ ಮಾತಾಡೋಣ. ಸೊ ಕಮಿಂಗ್ ಟು ದ ಫಸ್ಟ್ ಪಾರ್ಟ್, ಪ್ರೀ ರಿಕ್ವಿಸಿಟ್ಸ್ ಸ್ಕ್ಯಾನಿಂಗಿಗೆ ಬರ್ತಾ. ಸೊ ನಮ್ಮ ಇಂಡಿಯಾದಲ್ಲಿ 1994 ಇಸ್ವಿಯಲ್ಲಿ PCPNDT ಆಕ್ಟ್ ಅನ್ನೋದನ್ನ ಜಾರಿಗೆ ತಂದಿದೆ. ಪ್ರೀ ಕನ್ಸೆಪ್ಷನ್ ಪ್ರಿನೇಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಅನ್ನೋದು ಆಕ್ಟ್. ಈ ಆಕ್ಟ್ ಜಾರಿಗೆ ಬಂದಿರೋದು ನಮ್ಮ ದೇಶದಲ್ಲಿರುವ ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಬಂದ ಆಕ್ಟ್, ಅದನ್ನ ತಡೆಗಟ್ಟಲಿಕ್ಕೆ ಬಂದ ಆಕ್ಟ್. ಸೊ ಅದರ ಪ್ರಕಾರ ಪ್ರತಿ ಸ್ಕ್ಯಾನಿಂಗ್ ಸೆಂಟರ್ಗಳಾಗಲಿ, ಹಾಸ್ಪಿಟಲ್ಗಳಾಗಲಿ, ಯಾವುದೇ ಡಾಕ್ಟರ್ಸ್ ಆಗಲಿ ಸ್ಕ್ಯಾನಿಂಗ್ ಮೆಷಿನ್, ಯಾವುದೇ ರೀತಿಯ ಚಿಕ್ಕ ಮೆಷಿನ್ ಆಗಲಿ, ಯಾವುದೇ ರೀತಿಯ ಸ್ಕ್ಯಾನಿಂಗ್ ಮೆಷಿನ್ಗಳನ್ನು ಹಾಕಬೇಕಿದ್ರೆ ಈ ಆಕ್ಟಿನ ಅಂಡರ್ ರಿಜಿಸ್ಟರ್ ಆಗುವುದು ಕಂಪಲ್ಸರಿ. ಈ ಆಕ್ಟಿಂದ ಪರ್ಮಿಷನ್, ಗೌರ್ಮೆಂಟ್ ಆಫ್ ಇಂಡಿಯಾದ ಪರ್ಮಿಷನ್ ಇಲ್ಲದೆ ಯಾರು ಸ್ಕ್ಯಾನಿಂಗ್ ಮೆಷಿನ್ಗಳನ್ನು ಹಾಕಲು ಸಾಧ್ಯ ಇಲ್ಲ. ಅದು ಅಂಡರ್ ದ ಕೋರ್ಟ್ ಆಫ್ ಲಾ ಇಟ್ ಈಸ್ ವೆರಿ ಪನಿಷಬಲ್ ಆಫೆನ್ಸ್. ಸೊ ಈ ಆಕ್ಟ್ನ ಪ್ರಕಾರ ಕೆಲವು ಡಾಕ್ಯುಮೆಂಟ್ಗಳು ನಮಗೆ ಅವಶ್ಯಕತೆ, ಸೆಂಟರಲ್ಲಿ ನಾವು ಅದನ್ನ ಕಂಪಲ್ಸರಿಯಾಗಿ ಮೇಂಟೈನ್ ಮಾಡಬೇಕು. ಅದಲ್ಲದೆ ಪ್ರತಿ ತಿಂಗಳಿನ 5th ಡೇಟಿನ ಒಳಗಡೆ ಇಷ್ಟು ಡಾಕ್ಯುಮೆಂಟ್ಸ್ನ, ಪ್ರತಿ ಪ್ರೆಗ್ನೆಂಟ್ ವುಮೆನ್ದು ಇಷ್ಟು ಡಾಕ್ಯುಮೆಂಟ್ಸ್ನ ನಾವು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಲಿರ್ತದೆ. ಸೊ ಈ ಡಾಕ್ಯುಮೆಂಟ್ಸ್ ಯಾವುದು? 2 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವುದೇ ಪ್ರೆಗ್ನೆಂಟ್ ಪೇಷಂಟ್ ಕ್ಲಿನಿಕ್ಕಿಗೆ ಬರ್ತಾ ತರಬೇಕು. ಫಸ್ಟ್ ಒನ್, ನಿಮ್ಮದು ID ಕಾರ್ಡ್. ಅದು ಆಧಾರ್ ID ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಅಥವಾ ನಿಮ್ಮ ವೋಟರ್ ID. ಈ ಯಾವುದೇ ಒಂದು ID ಕಾರ್ಡಿನ ಕಾಪಿ, ಜೆರಾಕ್ಸ್ ಕಾಪಿಯನ್ನು ನಿಮ್ಮ ಜೊತೆ ತರಬೇಕು. ಈ ಕಾಪಿಯನ್ನು ನಿಮಗೆ ಸೆಂಟರಿಗೆ ಸಬ್ಮಿಟ್ ಮಾಡೋಕ್ಕಿರುತ್ತೆ, ನಿಮಗೆ ರಿಟರ್ನ್ ಕೊಡೋದಿಲ್ಲ. ದಟ್ಸ್ ವೈ ಯಾವಾಗಲೂ ಜೆರಾಕ್ಸ್ ಕಾಪಿನ ತರಬೇಕು. ಆ್ಯಂಡ್ ಇನ್ನೊಂದು, ರಿಕ್ವಿಸಿಷನ್ ಫಾರ್ಮ್ ಅಂದರೆ ಮನವಿ ಪತ್ರ ಅಂತ ಏನು ಹೇಳ್ತೀವಿ. ನಿಮ್ಮ ಡಾಕ್ಟರ್, ನಿಮ್ಮ ಗೈನಕಾಲಜಿಸ್ಟ್ ನಿಮ್ಮನ್ನು ಟೆಸ್ಟ್ ಮಾಡಿದ ತಕ್ಷಣ ಸ್ಕ್ಯಾನಿಂಗಿಗೆ ಬರೆದು ಕೊಡುವ ಚೀಟಿ. ಸೊ ಈ ಚೀಟಿ ಡೀಟೇಲ್ಡ್ ಆಗಿರೋ ರಿಕ್ವಿಸಿಷನ್ ಫಾರ್ಮ್ ಬೇಕು. ಬರೀ ಒಂದು ಪೇಪರಲ್ಲಿ ಬರೆದ ಫಾರ್ಮ್, ಸ್ಕ್ಯಾನಿಂಗ್ ಬೇಕು ಅಂತ ಬರೆದಲ್ಲ, ಆ ಡಾಕ್ಟರ್ ಹೆಸರು, KMC ರಿಜಿಸ್ಟ್ರೇಷನ್ ನಂಬರ್, ಸೈನಿಂಗ್, ಸೀಲ್ ಜೊತೆ ಇರೋ ಡೀಟೇಲ್ಡ್ ಫಾರ್ಮ್. ಇದು ಪ್ರತಿ ಗೈನಕಾಲಜಿಸ್ಟ್ ಅವರ ಜೊತೆಯಲ್ಲಿ ಇರ್ತದೆ. ಸ್ಕ್ಯಾನಿಂಗ್ ಫಾರ್ಮ್ ಯಾವಾಗಲೂ ನಿಮಗೆ ಕೊಡ್ತಾರೆ. ಸೊ ಈ ರಿಕ್ವಿಸಿಷನ್ ಫಾರ್ಮ್ ಮತ್ತೆ ಈ ID ಕಾರ್ಡ್ ಕಂಪಲ್ಸರಿಯಾಗಿ ನಮಗೆ ಸ್ಕ್ಯಾನಿಂಗಿಗೆ ಬೇಕು. ಅದು ಎಷ್ಟೇ ಚಿಕ್ಕ ಸ್ಕ್ಯಾನಿಂಗ್ ಆಗಿರಲಿ, ಅಂದರೆ ಬರೀ ಮಗುದು ಹಾರ್ಟ್ ಬೀಟ್ ನೋಡೋದು ಅಥವಾ ಮಗು ಸುತ್ತ ನೀರು ನೋಡೋದು ಅಷ್ಟಕ್ಕೆ, ಅಥವಾ ಮೂಮೆಂಟ್ ಕಮ್ಮಿ ಆಯಿತು ನಿಮಗೆ ಅದನ್ನು ನೋಡ್ಲಿಕ್ಕೆ ಬೇಕು ಅಂತ ಆದರೂ ಇದೆರಡು ಫಾರ್ಮ್ ಇಲ್ಲದೆ ನಾವು ಯಾವುದೇ ರೀತಿಯ ಸ್ಕ್ಯಾನಿಂಗನ್ನು ತಾಯಿಗೆ, ಗರ್ಭಾವಸ್ಥೆಯಲ್ಲಿರುವ ತಾಯಿಗೆ ಮಾಡಲಿಕ್ಕಾಗಲ್ಲ. ಸೊ ದಿಸ್ ಇಸ್ ಮಸ್ಟ್. ಇದನ್ನು ನೀವು ಸಬ್ಮಿಟ್ ಮಾಡಬೇಕು. ಹಾಗೂ ಪ್ರತಿ ವಿಸಿಟಲ್ಲಿ ಸಬ್ಮಿಟ್ ಮಾಡಬೇಕು. ಒಂದ್ಸಲ ಮಾಡಿದ ವಿಸಿಟಲ್ಲಿ ಮಾಡಿದ್ವಿ, ನೆಕ್ಸ್ಟ್ ಟೈಮ್ ತರಲಿಲ್ಲ ಅಂತ ಅಲ್ಲ. ಪ್ರತಿ ವಿಸಿಟ್ ಎಷ್ಟು ಸ್ಕ್ಯಾನಿಂಗ್ ಇದೆ ನಿಮ್ಮ ಗರ್ಭಾವಸ್ಥೆಯಲ್ಲಿ ಅಷ್ಟು ಸ್ಕ್ಯಾನಿಂಗ್ಗಳನ್ನು ನೀವು ತರಬೇಕಾಗುತ್ತೆ. ಇದೆರಡು ನಿಮ್ಮಿಂದ ಬೇಕಾದ್ದು. ಇನ್ನೊಂದು ಏನಂದರೆ, ಇದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಸ್ಕ್ಯಾನಿಂಗ್ ಆಗಿದ್ರೆ ಅದರ ರಿಪೋರ್ಟ್ಸ್ ಅವಶ್ಯಕವಾಗಿ ತರಲೇಬೇಕು. ಅದು ನಮ್ಮ ಈ ಪ್ರೆಸೆಂಟ್ ಸ್ಕ್ಯಾನಿಂಗಿಗೆ ಯಾವಾಗಲೂ ಹೆಲ್ಪ್ ಆಗುತ್ತೆ. ಮಗುವಿನ ಬೆಳವಣಿಗೆ ಹೇಗಿತ್ತು, ಹೇಗಿದೆ, ಅಥವಾ ಏನಾದರೂ ತೊಂದರೆ ಇದ್ದರೆ ಮೊದಲು ಅದು ಈಗ ಬೆಟರ್ ಆಗಿದೆಯಾ, ಪ್ರೋಗ್ರೆಸ್ ಆಗಿದೆಯಾ ಅಂತ ನೋಡಲಿಕ್ಕೆ ನಮಗೆ ಹಿಂದಿನ ರಿಪೋರ್ಟ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾವಾಗಲೂ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಬರ್ತಾ ನಿಮ್ಮ ಓಲ್ಡ್ ರಿಪೋರ್ಟ್ಸ್ನ ತಗೊಂಡು ಬರೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದೊಂದು. ಮತ್ತೊಂದು, ನೀವು ನಾವು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಯಾವಾಗಲೂ ಬ್ಲಾಡರ್ ಫುಲ್ ಇಟ್ಕೊಂಡು, ಮೂತ್ರ ಫುಲ್ ಇಟ್ಕೊಂಡು
ಸ್ಕ್ಯಾನಿಂಗಿಗೆ ಬರಬೇಕು. ಗರ್ಭಕೋಶದ ಬಾಯಿ ಅನ್ನೋದನ್ನ ನಾವು ಯಾವಾಗ ಮೆಷರ್ ಮಾಡಬೇಕು ಅದಕ್ಕೆ ಯಾವಾಗಲೂ ನಮಗೆ ಮೂತ್ರ ಫುಲ್ ಇರಬೇಕು. ಅದಿಲ್ಲದೆ ನಮಗೆ ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ. ಸೊ ಮೂತ್ರ ಫುಲ್ ಇಟ್ಕೊಂಡು ಸ್ಕ್ಯಾನಿಂಗ್ ಬರಬೇಕು. ಪ್ರೆಗ್ನೆನ್ಸಿ ಎಂಡಲ್ಲಿ 8th ಮಂತ್ 9th ಮಂತಲ್ಲಿ ಆಗ ಕಡಿಮೆ ಇಟ್ಕೊಂಡ್ರೂ ಪರವಾಗಿಲ್ಲ, ಬಟ್ ಅದಕ್ಕಿಂತ ಮುಂಚೆ ಬರೋ ಸ್ಕ್ಯಾನಿಂಗ್ ಎಲ್ಲ ಮೂತ್ರ ಫುಲ್ ಇಟ್ಕೊಂಡು ಬರಬೇಕು. ಫುಡ್ ತಗೊಳ್ಳೋದ್ರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ನಾರ್ಮಲ್ ಆಗಿ ನಿಮ್ದೆಲ್ಲ ಫುಡ್ನ ತಗೊಂಡು, ಇನ್ಫ್ಯಾಕ್ಟ್ ಫುಡ್ ಬೆಟರ್ ತಿಂದು ಬಂದ್ರೇ ಬೆಟರ್, ಮಗುವಿನ ಮೂಮೆಂಟ್ ಬೆಟರ್ ಇರುತ್ತೆ. ಸೊ ತಿಂದು ಬಂದರೆ ಓಕೆ, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಗಳು ಇಲ್ಲ. ಇದೊಂದು. ಇನ್ನೊಂದು PCPNDT ರೀಸೆಂಟ್ಲಿ ಮೋಸ್ಟ್ ಕಂಪಲ್ಸರಿ ಆಗಿ ತಂದಿರೋ ರೂಲ್ಸ್ ಅಂದರೆ, ಪ್ರೆಗ್ನೆನ್ಸಿಯಲ್ಲಿ ತಾಯಿಯನ್ನು ಬಿಟ್ಟು, ಸ್ಕ್ಯಾನಿಂಗ್ಗೆ ಒಳಪಡುವ ತಾಯಿಯನ್ನು ಬಿಟ್ಟು ಯಾವುದೇ ಬೈ ಸ್ಟ್ಯಾಂಡರ್ಡ್ ಸ್ಕ್ಯಾನಿಂಗ್ ರೂಮ್ ಒಳಗಡೆ ಬರಲಿಕ್ಕೆ ಇಲ್ಲ. ಅದು ರೂಲ್ಸ್ ಕಂಪಲ್ಸರಿ ಆಗಿದೆ. ಈಗ ಪ್ರತಿ ಸ್ಕ್ಯಾನಿಂಗ್ ಸೆಂಟರ್ ಹೊರಗಡೆ ಈ ನೋಟಿಸನ್ನು ಹಾಕಲಾಗುತ್ತದೆ. ಸೊ ಇದೊಂದು. ಸೊ ದೀಸ್ ಆರ್ ದ ಮೇನ್ ಪ್ರೀ ರಿಕ್ವಿಸಿಟ್ಸ್ ಯಾವುದೇ ಸ್ಕ್ಯಾನಿಂಗಿಗೆ ಬರ್ತಾ ಇಷ್ಟೇ. ಸೊ ಈಗ ನಾವು ನಮ್ಮ ಟಾಕಿನ ನೆಕ್ಸ್ಟ್ ಪಾರ್ಟ್ ಬಗ್ಗೆ ಮಾತಾಡೋಣ. ಸೊ ಪ್ರೆಗ್ನೆನ್ಸಿ ಅನ್ನೋದು 9 months ಡ್ಯೂರೇಷನ್ ಪೀರಿಯಡಲ್ಲಿ ಇರುತ್ತೆ. ಸೊ ಅದನ್ನು ನಾವು 3 trimesters 3 ತ್ರೈಮಾಸಿಕವಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ 12 weeks 3 months ತನಕ, 12th to 26 weeks ಆ್ಯಂಡ್ 26 to 40 weeks 3 trimester ಅನ್ನು ಆಗಿ ಡಿವೈಡ್ ಮಾಡ್ತೀವಿ. ನಾವು ಇವತ್ತು ಈ ಸಂಚಿಕೆಯಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ 13th week ತನಕ, ಆಲ್ಮೋಸ್ಟ್ 3 months ತನಕದ ಸ್ಕ್ಯಾನಿಂಗ್ ಬಗ್ಗೆ ಮಾತಾಡೋಣ. ಸೊ ನಾವು ಈ ಕ್ಯಾಲ್ಕುಲೇಷನ್ ನನಗೆ ಏನು ಹೇಳಿದೆ, 13th week ಅಥವಾ 26th week ನಾವು ಯಾವಾಗಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಲಾಸ್ಟ್ ಪೀರಿಯಡ್ಸ್ ಆದ ಫಸ್ಟ್ ದಿನ, ಅದನ್ನ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ LMP ಅಂತ ಕರಿತೀವಿ. ಯಾವಾಗಲೂ ನಾವು ಪೇಷಂಟ್ ಸ್ಕ್ಯಾನಿಂಗ್ ಫಸ್ಟ್ ಬಂದಾಗ ಅದನ್ನ ಕೇಳ್ತೀವಿ, ನಿಮಗೆ ಲಾಸ್ಟ್ ಪೀರಿಯಡ್ಸ್ ಆದ ಫಸ್ಟ್ ದಿನ. ಸೊ ದಿನ ಕೇಳಿದಾಗ ಪೀರಿಯಡ್ಸ್ ನಿಂತ ದಿನ ಹೇಳೋದಲ್ಲ, ನಿಮಗೆ ಪೀರಿಯಡ್ಸ್ ಸ್ಟಾರ್ಟ್ ಆದ ಫಸ್ಟ್ ದಿನ, ಲಾಸ್ಟ್ ಪೀರಿಯಡ್. ಸೊ ಅಲ್ಲಿಂದ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಫಸ್ಟ್ 2 weeks ಪ್ರೆಗ್ನೆನ್ಸಿಯಲ್ಲಿ ಕೌಂಟ್ ಮಾಡಿದ್ರು ಆಕ್ಚುಲ್ ಆಗಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿರಲ್ಲ ಫಸ್ಟ್ 2 weeks ಅಲ್ಲಿ, ಆಮೇಲಿಂದ ಸ್ಟಾರ್ಟ್ ಆಗೋದು. ಸೊ ಅಂಡಾಂಶ, ಎಂಬ್ರಿಯೋ ಅಂತ ಏನು ಕರಿತೀವಿ, ಅದ್ರ ಜೊತೆ ಸ್ಪರ್ಮ್, ವೀರ್ಯ ಮೀಟ್ ಆದಾಗ ಎಂಬ್ರಿಯೋ ಅಂತ ಫಾರ್ಮ್ ಆಗುತ್ತೆ. ಆ ಎಂಬ್ರಿಯೋ ಫರ್ದರ್ ತುಂಬ ಸ್ಟೇಜಸ್ಗಳಲ್ಲಿ ಚೇಂಜ್ ಆಗಿ ಝೈಗಾಟ್ ಇಂದ ಎಂಬ್ರಿಯೋ ಆಗಿ ಬ್ಲಾಸ್ಟೋಸಿಸ್ಟ್ ಆಗಿ ಬೇರೆ ಬೇರೆ ಸ್ಟೆಪ್ಪಲ್ಲಿ ಚೇಂಜ್ ಆಗಿ ಮತ್ತೆ ಬಂದು ತಾಯಿಯ ಗರ್ಭಕೋಶದ ಒಳಗಡೆ, ಎಂಡೋಮೆಟ್ರಿಯಲ್ ಕ್ಯಾವಿಟಿಯ ಒಳಗಡೆ ಅಟ್ಯಾಚ್ಮೆಂಟ್ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ನೋಡೋದು ಆಲ್ಮೋಸ್ಟ್ 60 days 60 ದಿನಗಳ ನಂತರ, ಅಥವಾ ಒಂದು 5th to 6th weeks ಅಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದನ್ನ ನಾವು ಯೂಶುವಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದು ಲಕ್ಷಣಗಳು ಕಾಣ್ತಾ ಹೋಗ್ತದೆ ಸ್ಕ್ಯಾನಿಂಗ್ ಅಲ್ಲಿ. ಫಸ್ಟ್ ಲಕ್ಷಣ ಏನ್ ಕಾಣುತ್ತೆ ಅದನ್ನ ನಾವು ಜೆಸ್ಟೇಷನಲ್ ಸ್ಯಾಕ್ ಅಂತ ಕರಿತೀವಿ. ಜೆಸ್ಟೇಷನಲ್ ಸ್ಯಾಕ್ ಒಂದು ನಾರ್ಮಲ್ ಆಗಿ ಟರ್ಮ್ಸ್ ಅಲ್ಲಿ ಹೇಳೋದಂದ್ರೆ, ಮಗು ಬೆಳಿಲಿಕ್ಕೆ ಆಗುವ ತಾಯಿಯ ಗರ್ಭಕೋಶದಲ್ಲಿ ಒಂದು ಕೋಣೆ ಫಾರ್ಮ್ ಆಗುತ್ತೆ. ಸೊ ಅದನ್ನ ಜೆಸ್ಟೇಷನಲ್ ಸ್ಯಾಕ್ ಅಂತೀವಿ. ನೆಕ್ಸ್ಟ್ ಯಾಕ್ ಸ್ಯಾಕ್ ಅಂತ ಒಂದು ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಫಾರ್ಮ್ ಆಗೋದೇ ಎಂಬ್ರಿಯೋನೇ ದೊಡ್ಡದಾಗಿ ಫೀಟಲ್ ಪೋಲ್ ಆಗಿ ಮಗು ಆಗುವಂಥದ್ದು. ಎಂಬ್ರಿಯೋದಲ್ಲೇ ನಾವು ಹಾರ್ಟ್ ಬೀಟ್ ನೋಡ್ತೀವಿ. ಸೊ ಈ ಲಕ್ಷಣಗಳು ನಮಗೆ ಯಾವಾಗ ಕಾಣುತ್ತೆ. ಯೂಶುವಲಿ ನಿಮಗೆ ಪೀರಿಯಡ್ಸ್ ನಿಂತು ಒಂದು 10 ದಿನ ಕಳೆದ್ಮೇಲೆ, ಅದಂದ್ರೆ 40 ದಿನ ಅಥವಾ 50 ದಿನಗಳ ಒಳಗಡೆ 40 days ಆಗಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಒಂದು ಓವರ್ ದ ಕೌಂಟರ್ ಮಾಡ್ತೀರಾ, UPT ಟೆಸ್ಟ್, ಅಥವಾ ಡಾಕ್ಟರ್ ಹತ್ರ ಹೋದಾಗ ಪೀರಿಯಡ್ಸ್ ನಿಂತ ಮೇಲೆ ನಿಮಗೆ UPT ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಡಾಕ್ಟರ್ ಸ್ಕ್ಯಾನಿಂಗ್ ಕಳಿಸ್ತಾರೆ. ಯೂಶುವಲಿ 50 to 60 days ಆಗಿರುತ್ತೆ. ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಬೈ 6th week ಹೊಟ್ಟೆಯಿಂದ ಮಾಡೋ ಸ್ಕ್ಯಾನಿಂಗ್ ಅಲ್ಲಿ ಕಾಣಿಸ್ಬಿಡುತ್ತೆ ಈ ಫಸ್ಟ್ ಜೆಸ್ಟೇಷನಲ್ ಸ್ಯಾಕ್ ಅನ್ನೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಒಂದು ತಾಯಿಯ ಈ ಹೊಟ್ಟೆಯ ಮೇಲೆ ಇರೋ ಫ್ಯಾಟ್ ಜಾಸ್ತಿ ಇದ್ದು, ಅಥವಾ ಮೆಷಿನ್ ಕಂಡೀಷನ್ ಸ್ವಲ್ಪ ಲೋ ಕ್ವಾಲಿಟಿ ಇದೆ, ಅಥವಾ ಸ್ವಲ್ಪ ಚಿಕ್ಕ ಸ್ಯಾಕ್ ಇದ್ರೆ, ಅಂದ್ರೆ ಆ ಜೆಸ್ಟೇಷನಲ್ ಸ್ಯಾಕ್ ತುಂಬಾ ಚಿಕ್ಕದಿದ್ರೆ ಹೊಟ್ಟೆಯಿಂದ ಮಾಡುವ ಸ್ಕ್ಯಾನಿಂಗ್ ಅಲ್ಲಿ ಕಾಣಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಟ್ರಾನ್ಸ್ ವೆಜೈನಲ್ ಸ್ಕ್ಯಾನಿಂಗ್ ಅಂತ ಒಂದು ಸ್ಕ್ಯಾನಿಂಗ್ ನ ಮಾಡ್ತೀವಿ. ಈ ಸ್ಕ್ಯಾನಿಂಗ್ ಬಗ್ಗೆ ಪಬ್ಲಿಕ್ ಅಲ್ಲಿ ತುಂಬಾ ಅವೇರ್ನೆಸ್ ಕಡಿಮೆ ಇದೆ. ಸೊ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ, ಟ್ರಾನ್ಸ್ ವೆಜೈನಲ್ ಸ್ಕ್ಯಾನಿಂಗ್ ಅಂದ್ರೆ ತಾಯಿಯ ಜನನಾಂಗದಿಂದ, ಪ್ರೈವೇಟ್ ಪಾರ್ಟ್ಸ್ ಇಂದ ಒಂದು ಚಿಕ್ಕ ಪ್ರೋಬ್ ಒಳಗಡೆ ಹಾಕಿ ಮಾಡುವ ಸ್ಕ್ಯಾನಿಂಗ್. ಇದು
ಎಕ್ಸ್ಟ್ರೀಮ್ಲಿ ಸೇಫ್, 100% ಸೇಫ್. ಏನೂ ಹೆದರ್ಕೊಳ್ಳುವಂತ ಸ್ಕ್ಯಾನಿಂಗ್ ಅಲ್ಲ, ಬಟ್ ಜಸ್ಟ್ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇದೆ ಅದ್ರ ಬಗ್ಗೆ. ಸೊ TVS ಸ್ಕ್ಯಾನಿಂಗ್ ನಲ್ಲಿ ನಾರ್ಮಲ್ ನಮ್ದೊಂದು ಚಿಕ್ಕ ಪ್ರೋಬ್ ಇರುತ್ತೆ. ಒಂದು ಪ್ರೋಬ್ನ, ಟ್ರಾನ್ಸ್ವೆಜೈನಲ್ ಪ್ರೋಬ್ ಅನ್ನ, ಸ್ಕ್ಯಾನಿಂಗ್ ಪ್ರೋಬ್ನ ಹಾಕಿ ಸ್ಕ್ಯಾನಿಂಗ್ ಮಾಡ್ತೀವಿ. ಇದರಲ್ಲಿ ನಮಗೆ ತುಂಬಾ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿ ಅಥವಾ ತಾಯಿಯ ಗರ್ಭಕೋಶ, ಅಂಡಾಂಶ, ಈ ಸ್ಕ್ಯಾನಿಂಗ್ ಅನ್ನ ನಾವು ಬೇರೆ ಪ್ರಾಬ್ಲಮ್, ಹೆಂಗಸರಿಗಿರುವ ಬೇರೆ ಬ್ಲೀಡಿಂಗ್ ಪ್ರಾಬ್ಲಮ್ ಅದಕ್ಕೂ ಮಾಡ್ತೀವಿ. ಇದು ತುಂಬಾ ಡೀಟೇಲ್ಡ್ ಕ್ಲಿಯರ್ ಇಮೇಜಸ್ ನಮಗೆ ಸಿಗುತ್ತೆ. ಸೊ ನಾವು ಟ್ರಾನ್ಸ್ವೆಜೈನಲ್ ಸ್ಕ್ಯಾನಿಂಗ್ ಅಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ 5 ವೀಕ್ಸ್ ಒಳಗಡೆಯೇ ನಮಗೆ ಪ್ರೆಗ್ನೆನ್ಸಿಯ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ನಮ್ಮ ಈ ಮಾಡುವ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್, ಮೊದಲನೇ ತ್ರೈಮಾಸಿಕ ಸ್ಕ್ಯಾನ್ ಇದ್ದು ವೆರಿ ಮೇಜರ್ ಇಂಡಿಕೇಶನ್ ಏನಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಇಂಡಿಕೇಶನ್ ಏನಂದ್ರೆ, ಪ್ರೆಗ್ನೆನ್ಸಿ ಗರ್ಭಕೋಶದ ಒಳಗಡೆ ನಿಂತಿದೆಯೋ ಅಥವಾ ಗರ್ಭಕೋಶದ ಹೊರಗಡೆ, ಅಂದ್ರೆ ಟ್ಯೂಬ್ ಅಥವಾ ಅಂಡಾಂಶದಲ್ಲಿ ನಿಲ್ಲುವ ಚಾನ್ಸಸ್ಗಳು ಇದೆ. ಇದು ಯಾರಿಗೆ ಆಗುತ್ತೆ, ಯಾರಿಗಿಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ಹೇಳಕ್ಕಾಗಲ್ಲ. ಯಾರಿಗೂ ಇಂಥದೊಂದು ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಕನ್ಫರ್ಮ್ ಮಾಡೋದು ನಮ್ಮ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಇದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ಈ ಗರ್ಭಕೋಶದ ಹೊರಗಡೆ ನಿಂತಿರೋ ಸ್ಕ್ಯಾನ್ಗಳು, ಟ್ಯೂಬ್ ಅಲ್ಲಿ ನಿಂತಿರೋ ಸ್ಕ್ಯಾನ್ ಅಥವಾ ಅಂಡಾಂಶದಲ್ಲಿ ನಿಂತಿರೋ ಸ್ಕ್ಯಾನ್ಗಳು ತಾಯಿಯ ಜೀವಕ್ಕೆ ಅಪಾಯವಾಗುವ ಸಾಧ್ಯತೆಗಳು ಇದೆ. ಬಿಕಾಸ್ ಯಾವುದೇ ಟೈಮಲ್ಲೂ ಅದು ಬರ್ಸ್ಟ್ ಆಗಿ ಬ್ಲೀಡಿಂಗ್ ಆಗ್ಬೋದು, ತಾಯಿಯ ಜೀವಕ್ಕೆ ತೊಂದರೆ ಆಗುತ್ತೆ. ಸೊ ಆ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ಅನ್ನ ಇದಕ್ಕೆ ಮಿಸ್ ಮಾಡ್ಕೋಬಾರ್ದು. ಸೊ ಇದರಲ್ಲಿ ನಾನು ಇನ್ನೊಂದು ವಿಷಯ ಹೇಳಬೇಕು ಅಂತಿದೆ. ಒಂದೇನಂದ್ರೆ, ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನ ಸಪೋಸ್ ಗೈನಕಾಲಜಿಸ್ಟ್ ಹತ್ರ ಹೋಗದೆ ಓವರ್ ದ ಕೌಂಟರ್ ತಕೊಂಡು ಸ್ಟ್ರಿಪ್ ಅಲ್ಲಿ ಪಾಸಿಟಿವ್ ಬಂದ್ರು, ಸಪೋಸ್ ಏನಾದ್ರೂ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದಿಲ್ಲ ಅನ್ನೋ ಡಿಸಿಷನ್ ತಕೊಂಡು ಟ್ಯಾಬ್ಲೆಟ್ ತಕೊಂಡ್ರು, ಅದನ್ನ ಈ ಫಸ್ಟ್ ಇದೊಂದು ಕನ್ಫರ್ಮ್ ಮಾಡಿ, ಗರ್ಭಕೋಶದ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಅಂತ ನೋಡಿ ಕನ್ಫರ್ಮ್ ಮಾಡಿ ಆ ಟ್ಯಾಬ್ಲೆಟ್ ತಗೋಬೇಕು. ಇಲ್ಲಾಂದ್ರೆ ಕಾಂಪ್ಲಿಕೇಶನ್ಗಳು ಆಗುತ್ತೆ. ಸೊ ಒಂದ್ಸಲ ಗರ್ಭಕೋಶದ ಒಳಗಡೆ ಇದೆ, ಜೆಸ್ಟೇಷನಲ್ ಸ್ಯಾಕ್ ಬಂದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ನೆಕ್ಸ್ಟ್ ಏನ್ ನೋಡ್ತೀವಿ ನಾವು, ಈಗ ಎಂಬ್ರಿಯೋ ಬಂದಿದೆಯೋ ಇಲ್ವೋ ಅಂತ ನೋಡ್ತೀವಿ. ನಾನು ಆಗ ಹೇಳಿದೆ, ಎಂಬ್ರಿಯೋ ಅನ್ನೋದು ಮಗು ಇದ್ದು ಫಸ್ಟ್ ಸ್ಟೇಜ್, ನಮ್ದು ಫೀಟಸ್ ಇದು ಫಸ್ಟ್ ಸ್ಟೇಜ್. ಎಂಬ್ರಿಯೋ ಅಥವಾ ಫೀಟಲ್ ಪೋಲ್ ಅಂತ ಕರಿತೀವಿ. 10 ವೀಕ್ಸ್ ಆದ್ಮೇಲೆ ಅಥವಾ 3 ತಿಂಗಳಾದ್ಮೇಲೆ ಅದನ್ನ ನಾವು ಫೀಟಲ್ ಪೋಲ್ ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಎಂಬ್ರಿಯೋ ಅಂತ ಕರಿತೀವಿ. ಸೊ ಅದು ಬಂದಿದ್ಯಾ ಇಲ್ವಾ ಅಂತ ನೋಡ್ತೀವಿ ಫಸ್ಟಿಗೆ. ಎಷ್ಟೋ ಸಲ ಜೆಸ್ಟೇಷನಲ್ ಸ್ಯಾಕ್, ಈ ಕೋಣೆ ಫಾರ್ಮ್ ಆಗಿರುತ್ತೆ, ಬಟ್ ಆ ಎಂಬ್ರಿಯೋ ಬಂದಿರಲ್ಲ. ಸೊ ಫಸ್ಟ್ ಟೈಮ್ ಬಂದಾಗ, ಸ್ಕ್ಯಾನಿಂಗ್ ಬಂದಾಗ ಅದು ಬಂದಿಲ್ಲ ಅಂದ್ರೆ ಹೆದರ್ಕೊಳ್ಬೇಕು ಅಂತ ಏನಾದ್ರೂ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಷ್ಟೋ ಸಲ ಈ ಫರ್ಟಿಲೈಸೇಷನ್, ಎಗ್ ಫರ್ಟಿಲೈಸೇಷನ್ ಅಂತ ಆಗೋದು ಸ್ವಲ್ಪ ಲೇಟಾಗಿ ಆಗಿರುತ್ತೆ, 1 ವಾರ ಲೇಟಾಗಿ ಆಗಿರುತ್ತೆ, ಅಥವಾ ನಿಮ್ದು ಡೇಟ್ ಏನಾದ್ರೂ ಶೂರ್ ಇಲ್ದಿದ್ರೆ, ಕನ್ಫರ್ಮ್ ಆಗಿರ್ಲಿದ್ರೆ ಸ್ವಲ್ಪ 1 ವಾರ ಆಚೆ ಈಚೆ ಆಗೋ ಸಾಧ್ಯತೆಗಳಿರುತ್ತೆ. ಸೊ ನಾವು ಯೂಶುವಲಿ ಇದಕ್ಕೆ 1 ವಾರ ಕಳೆದು ರಿವ್ಯೂ ಸ್ಕ್ಯಾನಿಂಗ್ ಬನ್ನಿ ಅಂತ ಕರಿತೀವಿ. ಆಗನೂ ಎಂಬ್ರಿಯೋ ಕಾಣಲಿಲ್ಲ ಅಂತ ಆದ್ರೆ ಆಗ ನಾವು ಏನ್ ಮಾಡಬೇಕು, ಮೋಸ್ಟ್ಲಿ ಈ ಪ್ರೆಗ್ನೆನ್ಸಿ ನಿಲ್ಲಲ್ಲ, ಅಬೋರ್ಷನ್ ಆಗಿ ಹೋಗ್ಬೋದು ಅಂತ ಹೇಳ್ತೀವಿ. ಬಟ್ ಅದಕ್ಕೆ ಆ ಫಸ್ಟ್ ಟೈಮ್ ಮಾಡೋ ಸ್ಕ್ಯಾನಿಂಗ್ ಅಲ್ಲಿ ಹೇಳಕ್ ಬರಲ್ಲ ಯೂಶುವಲಿ. ಸೊ ನಾವು ರಿಪೀಟ್ ಸ್ಕ್ಯಾನಿಂಗ್ ಕರಿತೀವಿ. ಸೊ ಈಗ ಜೆಸ್ಟೇಷನಲ್ ಸ್ಯಾಕು ಬಂದು ಎಂಬ್ರಿಯೋನು ಬಂದಿದೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನಮ್ದು ಹಾರ್ಟ್ ಬೀಟ್. ಮಗುವಿನ ಹಾರ್ಟ್ ಬೀಟ್ ಆಸ್ ಅರ್ಲಿ ಆಸ್ 5th ವೀಕ್ ಅಥವಾ 6th ವೀಕ್ ಒಳಗಡೆ ನಮ್ಗೆ ಟ್ರಾನ್ಸ್ವೆಜೈನಲ್ ಸ್ಕ್ಯಾನಿಂಗ್ ಅಲ್ಲಿ ಹಾರ್ಟ್ ಬೀಟ್ ನೋಡುತ್ತೆ. ನಾವು ಅದನ್ನ ಆಗ ಕೇಳಿಸಕ್ಕಾಗಲ್ಲ, ತುಂಬಾ ಚಿಕ್ಕದಿರುತ್ತೆ, ಜಸ್ಟ್ ಫ್ಲಿಕರ್ ಮೂಮೆಂಟ್ ಅಷ್ಟಿರುತ್ತೆ ಅಷ್ಟೇ. ಆ ಹಾರ್ಟ್ ಬೀಟ್ ನ ನಾವು ನೋಡ್ತೀವಿ, ಮೆಜರ್ ಮಾಡಿ ಅದನ್ನ ಡಾಕ್ಯುಮೆಂಟ್ ಮಾಡ್ತೀವಿ. ಸೊ ಇಷ್ಟು ಎಲ್ಲ ನಾರ್ಮಲ್ ಆಗಿದೆ ಅಂತ ಆದ್ಮೇಲೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇನ್ನು ಕೆಲವು ಇಂಪಾರ್ಟೆಂಟ್ ಥಿಂಗ್ಸ್ ನ ನೋಡ್ತೀವಿ. ಅದೇನಂದ್ರೆ, ಒಂದು ತಾಯಿಯ ಗರ್ಭಕೋಶ ಅಥವಾ ಅಂಡಾಂಶ, ಅದರಲ್ಲಿ ಬೇರೆ ಏನಾದ್ರೂ ತೊಂದರೆಗಳು ಇದೆಯಾ ಅಂತ ಇನ್ನೊಂದು ನೋಡ್ತೀವಿ. ಅದು ಯಾಕಂದ್ರೆ ಈ ಟೈಮಲ್ಲಿ ನಮಗೆ ಎಷ್ಟು ಚೆನ್ನಾಗಿ ಈ ಗರ್ಭಕೋಶ ಅಂಡಾಂಶ ಕಾಣುತ್ತಾ ಅಷ್ಟು ಚೆನ್ನಾಗಿ ಇನ್ನು ಪ್ರೆಗ್ನೆನ್ಸಿ ಫಾರ್ವರ್ಡ್ ಹೋದಂಗೆ, ಪ್ರೋಗ್ರೆಸ್ ಆದಂಗೆ ನೋಡಕ್ಕೆ ಆಗಲ್ಲ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಸಿಸ್ಟ್ ಅಂತ ಕೇಳಿರ್ತೀವಿ, ನೀರಿನ ಗುಳ್ಳೆ ತರ ಅಂಡಾಂಶದಲ್ಲಿ ಏನಾದ್ರೂ ದೊಡ್ಡ ಸಿಸ್ಟ್ ಅಂತ ಏನಾದ್ರೂ ಇದ್ರೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಟ್ವಿಸ್ಟ್ ಆಗೋ ಚಾನ್ಸಸ್ಗಳಿದೆ. ಸೊ ನಮಗೆ ಈ ನೀರಿನ ಗುಳ್ಳೆ ಇದೆ, ಸಿಸ್ಟ್ ಇದೆ ಅಂತ ಗೊತ್ತಿದ್ರೆ ಫ್ಯೂಚರ್ ಏನಾದ್ರೂ ಪ್ರೆಗ್ನೆನ್ಸಿಯಲ್ಲಿ ಮಿಡ್ಲಲ್ಲಿ ಯಾವಾಗ್ಲಾದ್ರೂ ತಾಯಿಗೆ ಸಿವಿಯರ್ ಹೊಟ್ಟೆ ನೋವು ಏನಾದ್ರೂ ಬಂದ್ರೆ ಆಗ ನಮ್ಗೆ ತಲೆಯಲ್ಲಿ ಇದೊಂದು ಪಾಸಿಬಿಲಿಟಿ ಇರಬಹುದು ಅಂತ ನೆನಪಿರುತ್ತೆ ಯಾವಾಗ್ಲೂ. ಸೊ ಅದನ್ನೆಲ್ಲ ನೋಡೋಕೆ ಈ ಟೈಮಲ್ಲಿ ನಮ್ಗೆ ಈಸಿಯಾಗಿ ಚೆನ್ನಾಗಿ ನೋಡ್ಬೋದು. ಇನ್ನೊಂದು
ಫೈಬ್ರಾಯ್ಡ್ಸ್, ಚಿಕ್ಕ ಚಿಕ್ಕ ಫೈಬ್ರಾಯ್ಡ್ಸ್ ಯೂಶಲಿ ಪ್ರೆಗ್ನೆನ್ಸಿಯಲ್ಲಿ ಏನೂ ಪ್ರಾಬ್ಲಮ್ ಕೊಡಲ್ಲ. ಬಟ್ ದೊಡ್ಡ ಫೈಬ್ರಾಯ್ಡ್ ಏನಾದರೂ ಇದ್ರೆ ಪ್ರೆಗ್ನೆನ್ಸಿಯ ಹಾರ್ಮೋನ್ ಎಫೆಕ್ಟ್ ಆ ಫೈಬ್ರಾಯ್ಡ್ ಮೇಲೆ ಬಿದ್ದು ಯಾವಾಗಲಾದ್ರೂ ಬೈ ದ ಎಂಡ್ ಆಫ್ 8th month 7th month ಆಫ್ ಪ್ರೆಗ್ನೆನ್ಸಿಲಿ ಒಂದೊಂದ್ಸಲ ಪೇಷಂಟಿಗೆ ತಾಯಿಗೆ ನೋವು ಕೊಡ್ಬೋದು. ಅದನ್ನು ಸೊ ಇದರಲ್ಲಿ ಫಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡ್ರೆ ಬೆಟರ್, ಬಿಕಾಸ್ ಲೇಟರ್ ನಮಗೆ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇದೊಂದು ಇನ್ನೊಂದು ಇಂಪಾರ್ಟೆನ್ಸ್. ಇನ್ನೊಂದು ನಾನು ಆಗ ಹೇಳ್ದಂಗೆ ಆ ಎಂಬ್ರಿಯೋ ಬರುತ್ತಲ್ಲ ಅದನ್ನ ನಾವು ಮೆಷರ್ ಮಾಡ್ತೀವಿ. ಹಾರ್ಟ್ ಬೀಟ್ ನೋಡೋದಲ್ಲದೆ ಇನ್ನೊಂದು ಆ ಎಂಬ್ರಿಯೋನ ನಾವು ಮೆಷರ್ ಮಾಡ್ತೀವಿ. ಮೆಷರ್ ಮಾಡಿ ನಿಮ್ದೊಂದು ಡೆಲಿವರಿ ಡೇಟ್ ಅಂತ ಕೊಡ್ತೀವಿ. ನಮ್ಮ ಈ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನ್ ನಾವು ಡೇಟಿಂಗ್ ಸ್ಕ್ಯಾನ್ ಅಂತ ಕರಿತೀವಿ. ಆ ಡೇಟಿಂಗ್ ಸ್ಕ್ಯಾನ್ ಅಂತ ಇದಕ್ಕೆ ಕರಿತೀವಿ. ಯಾಕಂದ್ರೆ ಸಪೋಸ್ ಈಗ ಪೀರಿಯಡ್ಸ್ ಅಲ್ಲೇ ಇರ್ರೆಗ್ಯುಲರ್ ಆಗಿರೋ ಪೇಷಂಟ್ಗೆ ಲಾಸ್ಟ್ ಪೀರಿಯಡ್ಸ್ ಯಾವಾಗ ಆಗಿರೋದು ಅಂತ ಕರೆಕ್ಟ್ ಆಗಿ ಗೊತ್ತಿರಲ್ಲ. ಸೊ ನಾವು ಇದನ್ನ ಮೆಷರ್ ಮಾಡಿ ಒಂದು ಡೇಟ್ ಕೊಡ್ತೀವಿ. EDD ಅಂದ್ರೆ ನಿಮ್ಮ ಡ್ಯೂ ಡೇಟ್, ಡೆಲಿವರಿ ಡೇಟ್ ಆಸ್ ಪರ್ ಟುಡೇ ಸ್ಕ್ಯಾನ್ ಅಂತ ಕೊಡ್ತೀವಿ. ಇವತ್ತಿನ ಸ್ಕ್ಯಾನಿನ ಪ್ರಕಾರ ನಿಮ್ಮ ಡೆಲಿವರಿ ಡೇಟ್ ಇದು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಮೋಸ್ಟ್ ಅಕ್ಯುರೇಟ್ ಡೇಟ್ ಆಗಿರುತ್ತೆ, ಡೆಲಿವರಿಗೆ ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದಂಗೆ ಬೇರೆ ಬೇರೆ ಡ್ಯೂ ಡೇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನ ಯಾವುದನ್ನು ತಗೋಬಾರ್ದು. ನಾವು ಯೂಶುವಲಿ ಇದೇ ಡೆಲಿವರಿ ಡೇಟ್ ಅನ್ನ ಕನ್ಫರ್ಮ್ ಆಗಿ ತಗೊಳ್ತೀವಿ. ನಿಮ್ಮ ಲಾಸ್ಟ್ ಪೀರಿಯಡ್ಸ್ ಇಂದ ಆದ ಡೇಟಿನೂ ನಮಗೊಂದು ಡೆಲಿವರಿ ಡೇಟ್ ನಿಮ್ಮ ಗೈನಕಾಲಜಿಸ್ಟ್ಗೆ ಸಿಗುತ್ತೆ. ಅದೊಂದು ಡೇಟ್, ಈಗ ಸ್ಕ್ಯಾನಿಂಗ್ ಇಂದ ಒಂದು ಡೇಟ್. ಈ ಎರಡು ಡೇಟ್ಸ್ಗೆ 7 daysಗಿಂತ ಜಾಸ್ತಿ ಡಿಫ್ರೆನ್ಸ್ ಇದ್ರೆ ಮಾತ್ರ ನಾವು ಸ್ಕ್ಯಾನಿಂಗ್ ಇಂದ ಕೊಡೋ ಡೇಟ್ನ ಡೆಲಿವರಿ ಡೇಟ್ ಅಲ್ಲಿ ತಗೊಳ್ತೀವಿ. ಸೊ ದಿಸ್ ಇಸ್ ಒನ್ ಮೋರ್ ಥಿಂಗ್. ಸೊ ನಮಗೆ ಲೊಕೇಶನ್ ಗೊತ್ತಾಯ್ತು, ಫೀಟಸ್ ಇದೆ, ಅದರ ಹಾರ್ಟ್ ಬೀಟ್ ಗೊತ್ತಾಯ್ತು, ಏನು ಬೇರೆ ಪ್ರಾಬ್ಲಮ್ಸ್ ಇಲ್ಲ, ಟ್ಯೂಬಲ್ಲೆಲ್ಲ ನಿಂತಿಲ್ಲ, ಗರ್ಭಕೋಶ ಅಂಡಾಂಶದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಆಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಅಥವಾ ಮಲ್ಟಿಪಲ್ ಜೆಸ್ಟೇಷನ್ ಅಂತ ನೀವು ಕರಿತೀವಿ. ಸೊ ಟ್ವಿನ್ಸ್ ಇದ್ರೆ, ಟ್ರಿಪ್ಲೆಟ್ಸ್ ಇದ್ರೆ, ಯಾವ್ದಾದ್ರು ಇದ್ರೆ ಅದನ್ನು ನಾವು ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನಿಂಗ್ ನಲ್ಲಿ ನೋಡಬಹುದು. ವಿದಿನ್ 8 weeks ಅದನ್ನು ನೋಡಿ ಡಾಕ್ಯುಮೆಂಟ್ ಮಾಡ್ತೀವಿ. ಸೊ ದಿಸ್ ಆಸ್ ಅ ಹೋಲ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ನಮ್ದು ಫಸ್ಟ್ ಟ್ರೈಮಿಸ್ಟರ್ ಸ್ಕ್ಯಾನಿಂಗ್. ಸೊ ಥ್ಯಾಂಕ್ ಯು. ನಾವು ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ನಮ್ಮ ಸೆಕೆಂಡ್ ಟ್ರೈಮಿಸ್ಟರ್ ಅಥವಾ ಥರ್ಡ್ ಟ್ರೈಮಿಸ್ಟರ್, ಎರಡನೇ ತ್ರೈಮಾಸಿಕ ಅಥವಾ ಮೂರನೇ ತ್ರೈಮಾಸಿಕದ ಸ್ಕ್ಯಾನಿಂಗ್ ಗಳಲ್ಲಿ ಏನೆಲ್ಲ ನೋಡ್ತೀವಿ, ಅದರ ಇಂಪಾರ್ಟೆನ್ಸ್ ಏನು, ಏನೆಲ್ಲ ನಾರ್ಮಾಲಿಟೀಸ್ ಬರುತ್ತೆ, ಯಾವುದಕ್ಕೆ ನಾವು ಹೆದರ್ಕೋಬೇಕು, ಯಾವುದೆಲ್ಲ ನಾರ್ಮಲ್ ಫೈಂಡಿಂಗ್ಸ್ ಇರುತ್ತೆ, ಅದ್ರ ಬಗ್ಗೆ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಮಾತಾಡೋಣ. ಥ್ಯಾಂಕ್ ಯು.